ನಮಸ್ಕಾರ ಸ್ನೇಹಿತರೆ, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಜನಸಾಮಾನ್ಯರ ಜೇಬಿಗೆ ಭಾರಿ ಕತ್ತರಿ ಬೀಳುವಂತಹ ಸಮಯ ಬಂದಿದೆ. ಇದೀಗ ಅಡುಗೆ ಎಣ್ಣೆ ದರ ಗಗನಕ್ಕೆ ಏರಿದ್ದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಹಾಗಿದ್ರೆ ಎಷ್ಟು ದರ ಏರಿಕೆ ಆಗಿದೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ರಾಜ್ಯದ ಜನಸಾಮಾನ್ಯರಿಗೆ ಈಗ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ದು, ಈಗಾಗಲೇ ಅಡುಗೆ ಅನಿಲ ಮತ್ತು ತರಕಾರಿಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತಹ ಜನರಿಗೆ ಇದೀಗ ಅಡುಗೆ ಎಣ್ಣೆಗೆ ದರವು ಏಕಾಏಕಿ ಏರಿಕೆಯ ಬರೆ ಬಿದ್ದಿದೆ. ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಅಡುಗೆ ಎಣ್ಣೆಯ ಬೆಲೆ ಅಕ್ಷರಶಃ ಗಗನಕ್ಕೇರಿದ್ದು, ಮಧ್ಯಮ ಮತ್ತು ಬಡವರ್ಗದ ಕುಟುಂಬಗಳಿಗೆ ದಿನವಿಡೀ ದುಡಿದ ಹಣ ಅಡುಗೆ ಮನೆಗೆ ಸಾಕಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾರುಕಟ್ಟೆಯಲ್ಲಿ ಅಡುಗೆ ಎಣ್ಣೆಯ ಬೆಲೆಗಳು ಕಳೆದ 30 ದಿನಗಳಲ್ಲಿ ಶೇಕಡ 22ರಷ್ಟು ಹೆಚ್ಚಳ ಕಂಡಿವೆ. ಲೀಟರ್ಗೆ ಸರಿಸುಮಾರು 20 ರಿಂದ 30 ರೂಪಾಯಿವರೆಗೆ ಬೆಲೆ ಹೆಚ್ಚಾಗಿದೆ. ಇನ್ನು ಸನ್ಫ್ಲವರ್ ಆಯಿಲ್ ಬೆಲೆ 180 ರೂಪಾಯಿಯಿಂದ 200 ರೂಪಾಯಿಗೆ ತಲುಪಿದೆ. ಪಾಮ್ ಆಯಿಲ್ ದರ 120 ರಿಂದ 145 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಶೇಂಗಾ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಲೀಟರ್ಗೆ 15 ರಿಂದ 20 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು 5 ಕಿಲೋಮೀಟರ್ ಎಣ್ಣೆ ಡಬ್ಬಿಯ ಬೆಲೆ 1,000 ರೂಪಾಯಿಯಿಂದ 1,050 ರೂಪಾಯಿ ಬೆಲೆಗೆ ಏರಿಕೆಯಾಗಿದ್ದರೆ, 15 ಕಿಲೋ ಹೋಲ್ಸೇಲ್ ಟನ್ ಬೆಲೆ 2,300 ರೂಪಾಯಿಯಿಂದ 2,400 ರೂಪಾಯಿಗೆ ಜಿಗಿದಿದೆ. ಇನ್ನು ರೈಸ್ ಬ್ರಾನ್ ಎಣ್ಣೆ 150 ರಿಂದ 165 ರೂಪಾಯಿಗೆ ಏರಿಕೆಯಾಗಿದೆ. ವನಸ್ಪತಿ ಮತ್ತು ಸೋಯಾಬೀನ್ ಎಣ್ಣೆಗಳು ಕೂಡ ಲೀಟರ್ಗೆ 160 ರಿಂದ 170 ರೂಪಾಯಿಗಳ ಆಸುಪಾಸಿನಲ್ಲಿ ಮಾರಾಟವಾಗ್ತಾ ಇದೆ. ಸಾಸಿವೆ ಎಣ್ಣೆಯ ದರ ಕೂಡ 130 ರೂಪಾಯಿಯಿಂದ 160 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಅಡುಗೆ ಎಣ್ಣೆ ಈ ಹಠಾತ್ ಏರಿಕೆಗೆ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಕಾರಣ ಅಂತ ಹೇಳಲಾಗ್ತಾ ಇದೆ. ಭಾರತಕ್ಕೆ ಅಗತ್ಯವಿರುವ ಸನ್ಫ್ಲವರ್ ಎಣ್ಣೆಯ ಬಹುಪಾಲು ಉಕ್ರೇನ್ ಮತ್ತು ರಷ್ಯಾದಿಂದ ಬರುತ್ತೆ. ಅಲ್ಲಿನ ಯುದ್ಧದ ವಾತಾವರಣ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆ ಇದೀಗ ಪೂರೈಕೆ ವ್ಯವಸ್ಥೆಯಲ್ಲಿ ದೊಡ್ಡ ವ್ಯತ್ಯಯ ಉಂಟಾಗಿದೆ. ಪೂರೈಕೆ ಕಡಿಮೆಯಾಗಿ ಬೇಡಿಕೆ ಹೆಚ್ಚಾದ ಕಾರಣ ಬೆಲೆಗಳು ಕೂಡ ಏರ್ತಾ ಇವೆ ಅಂತ ಹೇಳಿ ಇದೀಗ ಈ ಮಾಹಿತಿ ಲಭ್ಯವಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.